ನನ್ನ ಒಂದು ಸಬ್ಸ್ಕ್ರೈಬರ್ ನ ಮೀಟ್ ಮಾಡ್ತಾ ಇದ್ದೀನಿ. ಮನೆಯವ್ರಿಗೆ ಏನು ಹೇಳಲೇಬಾರ್ದು, ವಯಸ್ಸು ಹೇಳಿದ್ರೆ ಅದನ್ನು ಹಿಡ್ಕೊಂಡು ಬೈತಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ಸಬ್ಸ್ಕ್ರೈಬರ್ ನನ್ನ ಸಬ್ಸ್ಕ್ರೈಬ್ ನಿಜವಾಗ್ಲೂ ಮಾಡಿದ್ರು ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ ಅನ್ಕೊಂಡೆ. ಸ್ಟಾರ್ಟಿಂಗ್ ಇಟ್ ವಾಸ್ ಲೈಕ್ ಲಿಟರಲಿ ನರ್ವಸ್, ಯಾಕಂದ್ರೆ ಫಸ್ಟ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ನ ಮೀಟ್ ಆಗ್ತಾ ಇರೋದು. ಅಟ್ಲೀಸ್ಟ್ ಈ ವಿಡಿಯೋ ಏನಾದ್ರು ಆಂಟಿ ಗೊತ್ತಾಗುತ್ತೆ ಯಾವ ತರ ಹುಡುಗಬೇಕು ಅಂತ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಯು ಟೇಕ್ ಯುವರ್ ಮಾಮ್ ಫಾರ್ ದಿಸ್. ಹಾಯ್ ನಮಸ್ಕಾರ, ನಾನು ದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಒಂದು ಸಬ್ಸ್ಕ್ರೈಬರ್ ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಪೂರಾ ಡೇ ಹೇಗೆ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಫೈನಲಿ ಕಾರ್ ಹತ್ಕೊಂಡಾಯ್ತು. ಅಂಡ್ ಇನ್ನೊಂದು ಏನಂತಂದ್ರೆ ನಾನು ಇನ್ನೂ ತಿಂಡಿ ಮಾಡಿಲ್ಲ. ಹಾಗಾಗಿ ನೋಡಿ ತಿಂಡಿ ಕೊಡ್ತಾರೆ. ಮೊಟ್ಟೆ ಗಿಟ್ಟೆಲ್ಲ ತಿಂದಿದ್ದಾರೆ. ಚಿತ್ರಾನ್ನ ನೋಡಿ, ನಮ್ಮಲ್ಲಿ ಚಿತ್ರಾನ್ನ ಮತ್ತೆ ಮೊಟ್ಟೆ. ಶಾಪಿಗೆ ಬಂದೆ. ಆ್ಯಂಡ್ ನನಗೆ ಇವಾಗ ಸ್ವಲ್ಪ ಸಿಕ್ನೆಸ್ ಥರ ಫೀಲ್ ಆಗ್ತಿದೆ. ಮಾರ್ನಿಂಗಿಂದ ಅದೇ ಥರ ಫೀಲ್ ಆಗ್ತಿತ್ತು. ಕರೆಕ್ಟಾಗಿ ನಿದ್ದೆನೂ ಆಗಿಲ್ಲ. ನನ್ನ ಸಬ್ಸ್ಕ್ರೈಬರ್ ಮೇಲಿದ್ದಾರೆ. ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ಹರ್. ಆ್ಯಂಡ್ ಅಪ್ಪ ಅಮ್ಮ ನನ್ನ ಜೊತೆ ಬಂದರು, ನಾನು ಹೇಳ್ದಾಗೇನೆ. ಸೊ ಇವಾಗ ಅವ್ರಿಗೆ ವೆಯ್ಟ್ ಮಾಡೋಣ ಅವ್ರು ಬರೋ ತನಕ. ಏನಂತಂದರೆ ನಮ್ಮ ಅಪ್ಪನ ಜೊತೆ ಮಾತಾಡ್ತಿದ್ದೆ. ನನಗೆ ಮತ್ತೆ ಹುಷಾರಿದ್ದಂಗೆ ಆಗಿದೆ ಅಂತಂದು ಹೇಳಿದ್ರೆ ಮನೆಯವ್ರಿಗೆ ಏನು ಹೇಳಲೇಬಾರ್ದು, ವಯಸ್ಸು ಹೇಳಿದ್ರೆ ಅದನ್ನು ಹಿಡ್ಕೊಂಡು ಬೈತಾರೆ. ನೀವೇನಾದ್ರು ಪ್ರಾಬ್ಲಮ್ ಇಲ್ಲದ್ರು ಅದಕ್ಕೂ ಬೈತಾರೆ. ಇಟ್ಸ್ ಲೈಕ್ ಅದಕ್ಕೆ ಹಾಫ್ ಆಫ್ ದ ಪೀಪಲ್ ಮಕ್ಕಳೆಲ್ಲ ಏನು ಶೇರ್ ಮಾಡಲ್ಲ ಪೇರೆಂಟ್ಸ್ ಹತ್ರ. ಬೈತಾರೆ ಅಂತಾರೆ, ನೀನು ಟ್ಯಾಬ್ಲೆಟ್ ಖಾಲಿ ಮಾಡಿಲ್ಲ ಇನ್ನೆಷ್ಟು ಅಂತ ನುಂಗ್ತಾರೆ. ಗೈಸ್ ಸರಿ ಹೋಗಿತ್ತು, ಮತ್ತೆ 1-2 ಡೇಸ್ ಹೊರಗಡೆ ಹೋದೆ, ಮತ್ತೆ ಹಂಗೆ ಆಗಿದೆ. ನಮ್ಮಪ್ಪ ನೋಡಿ ಇಲ್ಲಿ ಈ ಹ್ಯಾಟ್ ನಾನು ತೊಗೊಂಡಿದ್ದು ಇಲ್ಲಿ ತನಕ ಒಂದಿನ ಹಾಕಿಲ್ಲ. ನಮ್ಮಪ್ಪ ಡೈಲಿ ಹಾಕೊಂಡ್ ಬರ್ತಾರೆ ಶಾಪಿಗೆ. ನನ್ನ ಐಟಮ್ಸ್ ಯಾವುದು ವೇಸ್ಟ್ ಆಗಲ್ಲ ಗೈಸ್, ಹಿಂಗೆ ಎಲ್ಲ ಯೂಸ್ ಆಗುತ್ತೆ. ಸೊ ಗೈಸ್ ಫೈನಲಿ ನಮ್ಮ ಜೊತೆ ವಂದನ ಇದ್ದಾರೆ. ಸೊ ಇವಾಗ ಅವ್ರದ್ದು ನೇಲ್ಸ್ ನ ಮಾಡಿಸ್ಕೊಳ್ಳೋದು ಯಾವ ತರ ಮಾಡಿಸ್ಕೋತಾರೆ ಏನು ಅಂತ ಡಿಸೈಡ್ ಮಾಡಿದ್ರೆ ಸೊ ನಮ್ಮ ಸ್ಟಾಫ್ಸ್ ಇದ್ದಾರೆ. ಡೋಂಟ್ ವರಿ, ಕ್ಯಾನ್ ಹೆಲ್ಪ್ ಯು ವಿತ್ ಎವ್ರಿಥಿಂಗ್. ಊಟ ತಿಂಡಿಲ್ಲ ಆಯ್ತಾ? ಸೊ ಇವಾಗ ಅವ್ರ ನೇಲ್ಸ್ ನ ಮಾಡ್ಸೋಣ. ಸೊ ಯಾವ ತರ ಮಾಡಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಪೂರಾ ನಿಮಗೆ ತೋರಿಸ್ತೀವಿ. ಸೊ ಮಧ್ಯದಲ್ಲಿ ನಾವು ಕೂಡ ಅಲ್ಲಿ ಮಾತಾಡ್ತಿರ್ತೀವಿ. ಸೊ ನೋಡ್ತಾ ಇರಿ ಗೈಸ್. ಇವಾಗ ಒಂದನ್ನ ಚೆಕ್ ಮಾಡ್ತಾ ಇದಾರೆ. ಸೊ ಅವ್ರು ನನಗೇನಾದ್ರು ಸಜೆಸ್ಟ್ ಮಾಡಕ್ ಹೇಳಿದ್ರು, ನಾನು ನೀವು ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ. ಬಿಕಾಸ್ ಐ ಡೋಂಟ್ ನೋ ವಾಟ್ ಇಸ್ ದ ಸ್ಟೈಲ್, ಯಾವ ತರ ಇಷ್ಟ ಆಗುತ್ತೆ ಅಂತ. ಆಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ನಂತರನೇ. ಸೊ ಅವ್ರಿಗೂ ನೀಲ್ನ ಕಡಿಯೋ ಹ್ಯಾಬಿಟ್ ಇದೆ ಅಂತ. ಐ ಮೀನ್ ನನ್ ಕಡಿಯಲ್ಲ, ಹಿಂಗ್ ಕಿತ್ತಾಕ್ತೀನಿ ಕೈಯಲ್ಲಿ. ಹೀಗಿರೋ ಕೈನ ಹೇಗ್ ಮಾಡಿ ಕಳಿಸ್ತೀವಿ, ವೇಟ್ ಮಾಡಿ ನೋಡ್ತಾ ಇರಿ ಅಷ್ಟೇ. ಡು ಯು ಥಿಂಕ್ ಟೂ ಮಚ್? ತುಂಬಾ ಯೋಚನೆ ಮಾಡ್ತೀರಾ? ತುಂಬಾ ಯೋಚನೆ ಮಾಡ್ಬೇಕಾದ್ರೆ ಏನ್ ಯೋಚನೆ ಮಾಡ್ತೀರಾ ಅಲ್ಲಿ? ಯಾವ್ದಾರ ಇಂಟ್ರೆಸ್ಟ್ ಮೇಕಪ್ ಓನ್ಲಿ? I'll do makeup on you someday. ಮಾಡೋಣ. ನೀಲ್ಸ್ ಮಾಡಿಸಿದ್ದೀರಾ? ಸೊ ಫಸ್ಟ್ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಮಾಡೋಣ. ಬೋತ್ ಹ್ಯಾಂಡ್ಸ್ ಓಕೆ ಆದರೆ ವಂದನ ಅವ್ರ ಕೈ ತುಂಬ ಬ್ಯೂಟಿಫುಲ್ ಆಗಿದೆ, ನೀವೇ ನೋಡ್ಬೋದು. ಸೊ ಇದನ್ನು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಯಾವ ಥರ ಒಂದು ನೇಲ್ಸ್ ಮಾಡ್ತೀವಿ ಅಂತ ವೆಯ್ಟ್ ಮಾಡಿ ನೋಡಿ. ನಿಮಗೇನು ಸ್ಟೋನ್ಸ್ ಅಲ್ಲಿ ಬೇಕಾ ಅಥವಾ ಯಾವ ಥರ ಬೇಕು? ನಿಮ್ಮ ಮೈಂಡಲ್ಲಿ ಏನಿದೆ? ಗೈಸ್ ವಂದನಾಗೆ ಈ ಒಂದು ನೇಲ್ಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿದ್ದಾರೆ. ಆಕ್ಚುಲಿ ಓಮ್ರೆ ಎಫೆಕ್ಟ್ ವಿತ್ ಸ್ವಲ್ಪ ಗ್ಲಿಟರ್ ಜೊತೆ. ಸೊ ಈಗ ಇದನ್ನ ಮಾಡಿಸ್ಕೊಂಡ್ಮೇಲೆ ಯಾವ ತರ ಕಾಣಿಸುತ್ತೆ ವೇಟ್ ಮಾಡಿ ನೋಡ್ತಾ ಇರಿ. ಫುಲ್ ಹಿಂದೆ ನಾನು literally shocked when I got a message from your teammates. So I was like, ನಾನು ಸುಮ್ಮನೆ ಮೆಸೇಜ್ ಹಾಕ್ತೆ. ಲೈಕ್ ಎಷ್ಟೊಂದು ಜನ ಇರ್ತಾರಲ್ಲ, ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತಾರೆ. ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಡೌಟ್ ಮೇಲೆ ಮಾಡಿದೆ, ಬಟ್ ಐ ಗಾಟ್ ಇಟ್ ಚಾನ್ಸ್. ಸೊ ಐ ವಾಸ್ ಲೈಕ್, ವೈ ಐ ಶುಡ್ ಮಿಸ್ ದಿಸ್ ಚಾನ್ಸ್. ಸೊ ಸ್ವೀಟ್. ತುಂಬಾ ದಿನ ಆಗೋಯ್ತು. ನಾನು ನಿಮ್ಮ ಎಲ್ಲ ವ್ಲಾಗ್ಸ್ ನೋಡ್ತಾ ಇರ್ತೀನಿ. ಆಂಡ್ರಾಯ್ಡ್ ಮೇ ಎಸಲ್ ಐತನಾ? एंड्रॉइड में इतना सब कुछ करना होता है क्या? ಐಫೋನ್ ಯೂಸ್ ಮಾಡಿ ಮಾಡಿ ಆಂಡ್ರಾಯ್ಡ್ ಹೆಂಗ್ ಯೂಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಹಾಯ್ ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ನಾನು ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಂಕಲ್ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹಾಯ್ ಅಂಕಲ್. ಇಲ್ಲ ಆಂಟಿ, ನೋಡ್ದೆ ಯೂತ್ ನೋಡಿ ಫುಲ್ ಕಾನ್ಶಿಯಸ್ ಆದೆ. ನಾನು ಮಾತಾಡ್ಸ್ತಾ ಇದ್ದೆ. ಆ ಟೈಮಲ್ಲಿ ನಮ್ಗೆ ಮರ್ತೇ ಹೋಗುತ್ತೆ ಮಾತಾಡ್ಸಿದ್ರೆ. Last time we talked, you had nothing to say. You chose to walk, give what we had away. I hope you get
ಗೈಸ್ ನಾನು ಇನ್ನೊಂದೇನು ಅನ್ಕೊಂಡೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ನನ್ನ ಸಬ್ಸ್ಕ್ರೈಬ್ ನಿಜವಾಗ್ಲೂ ಮಾಡಿದ್ರು ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡೋಣ ಅನ್ಕೊಂಡೆ. ತೋರಿಸಿ. Past 1 year. ಹೌದಾ? ವಾಟ್ ಯು ಲೈಕ್ ಇನ್ ಮೈ ವಿಡಿಯೋಸ್? Your family vlogs especially and your shopping collections vlogs. ಹೌದಾ? ಔಟ್ಫಿಟ್ಸ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ, ಲಿಂಕ್ ಹಾಕ್ತಿರಲ್ಲ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಐ ಆರ್ಡರ್ 2-3 outfits as well. That's so nice. You can see here I watched every videos of yours, every video. ಗೈಸ್ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವತ್ತು ಮಾಡಿದ್ರೆ ಹೆಂಗೆ? ಇಲ್ಲ ಫುಲ್ ಪಾಡ್ಕಾಸ್ಟ್ ನೋಡಿದ್ರಾ? 1 hour ಕೂತ್ಕೊಂಡು. ಸೀರಿಯಸ್ಲಿ every vlog. ದಟ್ಸ್ ನೈಸ್. ಖುಷಿ ಆಯ್ತು ಗೈಸ್ ನನಗೆ ನೋಡಿ. ಫುಲ್ ಲಿಟ್ರಲಿ ಎಲ್ಲ ವ್ಲಾಗು ಫುಲ್ ಆಗಿದೆ. ಬೆಳಗ್ಗೆ ಏನಾದ್ರು ಕುತ್ಕೊಂಡು ಮಾಡಿದ್ರೆ ಹೆಂಗೆ? ಯು ಕ್ಯಾನ್ ಸಿ ಯೋಚನೆ ಮಾಡೋದು ಹಿಂಗೆ ಬೈಟ್ ಮಾಡೋದು. ನಾನು ಅದಕ್ಕೆ ನೈಲ್ಸ್ ಬಂದೆ ಸ್ವಂತ ಅಂತ ಓಪನ್ ಮಾಡಿದ್ದು. It's So nice idea. ನಂತರ ಪ್ರಾಬ್ಲಮ್ ಇರೋರ್ಗೆ ಹೆಲ್ಪ್ ಆಗ್ಲಿ ಅಂತ. ನನ್ಗೂ ತುಂಬಾ ಖುಷಿ ಆಗ್ತಿತ್ತು. ನಾನು 4 ಗಂಟೆ 5 ಗಂಟೆ ಎಲ್ಲ ಕುತ್ಕೊಂಡು ನೇಲ್ಸ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಹೊರಗಡೆ ಎಲ್ಲ ಹೋದಾಗ. ಫುಲ್ ಏನೇನೋ ಆಟ ಎಲ್ಲ ಮಾಡಿಸ್ಕೊತಿದ್ದೆ. ಇವಾಗ ಅಷ್ಟು ಪೇಷನ್ಸ್ ಇಲ್ಲ. ಇವ್ರು ಮೊನ್ನೆ ಕೂರ್ಸ್ಕೊಂಡು ಇಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮಾಡಿಸಿರ್ತೀವಿ. ಇಲ್ಲ ಅಂದ್ರೆ ಏನೋ ಒಂದು ಪ್ಲೇನ್ ಕವರ್ ಹಾಕೊಂಡು ಹೋಗ್ತೀವಿ ನಾನು. ನಾವ್ ಅನ್ಕೋತೀವಿ ನಮ್ದಾದ್ರೆ ನಾವೆಲ್ಲ ಮಾಡ್ಬೋದು ಅಂತ. ನಮ್ದಾದ್ಮೇಲೆ ಅಯ್ಯೋ ಯಾರು ಮಾಡಿಸ್ಕೊತಾರೆ ಆಗೋಗುತ್ತೆ. My mom is a beautician. ಹೌದಾ? My mom is a beautician. ಸೊ ನನಗೆ ಅವರು ನಿಮ್ಮ ಬ್ಲಾಗ್ಸ್ನ ನೋಡ್ತಾ ಇರ್ತಾರೆ. ನಾನು ಬೆಳಗ್ಗೆ ಹೇಳ್ಬಿಟ್ಟು ಬಂದೆ, ಇಲ್ಲ ಹೀಗೆ ಹೋಗ್ತಾ ಇದ್ದೀನಿ ಮಮ್ಮಿ ಅಂತ. ಅದೇ ಮೇಕಪ್ ಮಾಡ್ತಾರಲ್ಲ ಅವ್ರಲ್ವಾ ಅಂತ ಹೇಳಿ. I can be a brand ambassador for some makeup brand guys. ಅಷ್ಟೇ. I feel like that now. ಲಿಟ್ರಲಿ ಫೇಸಲ್ಲಿ ಅಷ್ಟು ಕಾಣಿಸ್, ಅದ್ರಲ್ಲಿ ಅಷ್ಟು ಗೊತ್ತಾಗಲ್ಲ. ಬಟ್ ರಿಯಲ್ ಆಗಿ ಲೈಕ್ ಎನ್ಹಾನ್ಸಿಂಗ್. I'm in cloud 9 now. Incredible ಆಗ್ತಾ ಇದೆ. I can see that now. ಸ್ಟಾರ್ಟಿಂಗ್ ಇಟ್ ವಾಸ್ ಲೈಕ್ ಲಿಟ್ರಲಿ ನರ್ವಸ್. ಯಾಕಂದ್ರೆ ಫಸ್ಟ್ ಟೈಮ್ ಕಂಟೆಂಟ್ ಕ್ರಿಯೇಟರ್ನ ಮೀಟ್ ಆಗ್ತಾ ಇರೋದು. ಅದು ಇಷ್ಟು ದಿನ ಫೋನಲ್ಲಿ ನೋಡ್ತಿದ್ದೆ, ಇವಾಗ ಸಡನ್ ಆಗಿ ಮೀಟ್ ಆಗಬೇಕಾದಾಗ ಇಟ್ಸ್ ವೆರಿ ನರ್ವಸ್. Okay, ನಾನು ನಿಮ್ ತರನೇ. Okay, I thought I'll ask you few questions. Okay? Are you ready? Yes. Okay, you said you're 23 ಅಲ್ವಾ? Yeah, 23. So basically you're a Gen Z. Yeah. ನಿಮಗೆ offensive ಅನ್ಸುತ್ತಾ ಲೈಕ್ ಯಾರು ನಿಮ್ಮನ್ನ Gen Z ಅಂತ ಕರೆದ್ರೆ, or do you feel like you're proud? No, I feel like proud. Why? Tell me 3 reasons why you feel proud as a Gen Z. Because we are at the age of 23, right? It's very young age. So we can discover or we can ಏನೇ ಒಂದು ನಾವು ಗೋಲ್ ಇಟ್ಕೊಂಡ್ರೆ ಬೇಗ ರೀಚ್ ಮಾಡ್ಬೋದು. ದಿಸ್ ಇಸ್ ದ ಪ್ರಾಪರ್ ಏಜ್. And technology, everything is like perfect at the right time. ಟೆಕ್ನಾಲಜಿ ಇಸ್ ವೆರಿ ಗುಡ್. ದೆನ್ ಏನೇ ಒಂದು ನಾವು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಮಗೆ ಸೋಷಿಯಲ್ ಮೀಡಿಯಾನ ಪ್ಲಾಟ್ಫಾರ್ಮ್ ಇದೆ ಅಲ್ಲ, ಸೊ ದಟ್ ಈಸ್ ವೆರಿ ಗುಡ್. ವಿ ಆರ್ ಲಕ್ಕಿ. ಅಂಡ್ ಇವನ್ ಯು ಆರ್ ಆಲ್ಸೋ ವೆರಿ ಲಕ್ಕಿ. ನೋ, ಯು ಆರ್ ಆಲ್ಸೋ Gen Z, right? I do feel like I'm lucky. And I like that what you will say, right? ನಮ್ಮನ್ನ ನಾವು ಹೇಗೆ ಕ್ಯಾರಿ ಮಾಡ್ಕೊಳ್ತೀವಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಓ ಮೈ ಗಾಡ್, ನಂಗೆ ಅದು ಸಕ್ಕರ್ ಇನ್ಸ್ಪೈರ್ ಆಯ್ತು. You came like a diva when you walked here. Thank you. ನನ್ಗೆ ಇಷ್ಟ ಆಗುತ್ತೆ ಆಕ್ಚುಲಿ ಹೆಣ್ಮಕ್ಳು ಅವ್ರನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡಾಗ. ಐ ಲೈಕ್ ಇಟ್ ಬಿಕಾಸ್ ಗಂಡ್ಮಕ್ಳು ನೋಡಕ್ ಏನಿದೆ ಸೊ ಬೋರಿಂಗ್. ಬಟ್ ಹೆಣ್ಮಕ್ಳು ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗ. ಸೋ ಸಾರಿ ಬಟ್ ಮರಿಯಕ್ಕಾಗ್ದೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಬಟ್ ಎಷ್ಟು ಕೆಲವು ಕಡೆ ಎಲ್ಲ ಹೋಗ್ತೀವಲ್ಲ ಹೆಣ್ಮಕ್ಳನ್ನ ನೋಡೋದು, ಇಟ್ಸ್ ಲೈಕ್ ಐ ಜಸ್ಟ್ ಫೀಲ್ ಲೈಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅನ್ಸುತ್ತೆ ಓ ಶಟ್ ನಾನು ರಿಚ್ ಆಗಿರ್ಬೇಕಿತ್ತು ಅನ್ಸುತ್ತೆ. ಯು ವಿಲ್ ಬಿ ರಿಚ್, ಡೋಂಟ್ ವೆರಿ. ಥ್ಯಾಂಕ್ ಯು ವಿತ್ ಯೋರ್ ಬೆಸ್ಟ್. ಆ ಒಳಗೆ ಒಂದು ಫೀಲಿಂಗ್ ಇದೆಲ್ಲ, ದಟ್ ವಿಲ್ ಟೇಕ್ ಯು ಇನ್ ಲೈಫ್, ಟೇಕ್ ಯು ಟು ಪ್ಲೇಸಸ್ ಇನ್ ಲೈಫ್. ನಾನು ದೇರ್ ವಾಸ್ ದಿಸ್ ಒನ್ ಟೈಮ್ ಆಯ್ತಾ, ಸೊ ಈ ಶಾಪಿಗೆ ಬರ್ಬೇಕಾದ್ರೆ ನಾ PG ಇದ್ದೆ. ಐ ಟೋಲ್ಡ್ ಅಲೆಕ್ಸ್ ಆಲ್ಸೋ, ಅಂದ್ರೆ ಐ ಆಕ್ಚುಲಿ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಸ್ಟಡೀಸ್. ಸೊ ನಾನು ಇಲ್ಲಿ BCom ಮಾಡ್ತಿದ್ದೆ, ಜೊತೆಗೆ ಐ ವಾಸ್ ಪರ್ಸನ್ CS. ಏನಾಯ್ತು ಅಂತಂದ್ರೆ ಐ ಯೂಸ್ ಟು ಫೀಲ್ ವೆರಿ ಲೋನ್ಲಿ ಬಿಕಾಸ್ ಬ್ಯಾಂಗ್ಳೂರ್ ಇಸ್ ವೆರಿ ನ್ಯೂ ಅಂಡ್ PG ಲೈಫ್ ಬೋರ್ ಆದಾಗ 30 ರೂಪೀಸ್ ಸೇವ್ ಮಾಡೋದಕ್ಕೆ ಐ ಯೂಸ್ ಟು ಫ್ರಮ್ ಮಲ್ಲೇಶ್ವರಂ ಗೊತ್ತಲ್ಲ, 14 ಕ್ರಾಸ್, ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬರ್ತಾ ಇದ್ದೆ ಜಸ್ಟ್ ಟು ಸೇವ್ 30 ರೂಪೀಸ್. ಓಕೆ. Now I spend like 1000 just on traveling. See, ಅದಕ್ಕೆ ಬಿ ಡೆಲ್ಯೂಷನಲ್. ಲೈಫ್ ಯಾವತ್ತು ಹೆಂಗ್ ಡೌನ್ ಆಗುತ್ತೆ ಗೊತ್ತಿಲ್ಲ. that's very true actually. Just and ಇವಾಗ ಏನಂತಂದ್ರೆ ಮೇಕ್ ಶೋರ್ ಟು ಡೋಂಟ್ ಜಸ್ಟ್ ಆಸ್ಕ್ ಫಾರ್ ಮನಿ ಫ್ರಮ್ ಗಾಡ್. ದೇವ್ರಿಗೆ ಅಲ್ಲ ದುಡ್ಡು ಕೊಟ್ಟಾಗ್ಲೂ ನಾನು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು ಕೇಳ್ಕೊ. ಬಿಕಾಸ್ ಲಾಟ್ ಆಫ್ ಟೈಮ್ಸ್ ತುಂಬಾ ವಿಷಯಗಳನ್ನ ಕೇಳ್ಕೊತೀವಿ ದೇವ್ರ ಹತ್ರ, ಬಟ್ ನಾವು ರೆಡಿನೇ ಇರಲ್ಲ ಅದಕ್ಕೆ. ಅದ್ ಸಿಕ್ಕಿದ್ರು ಅದನ್ನ ಉಳಿಸ್ಕೊಳ್ಳೋ ಅಂತ ಇದಿರ್ಬೇಕಲ್ವಾ. ಸೊ ಹಾಗಾಗಿ ನನ್ನ ಪೇಜ್ ನೋಡಿದ್ರೆ ದಿಸ್ ಇಸ್ ವಾಟ್ ಯು ಸಿ. ನೈಸ್ ಆಕ್ಚುಲಿ. you'll get to know, see, ನಾನು ಬರೀ ಮೇಕಪ್ ಕಾಂಟೆಂಟ್ಸ್, ಶೂಸ್, ಫ್ಯಾಷನ್, ಬರೀ ಇದೇ ತರದ್ದು. ಗೈಸ್ ನೀವು ನೋಡಿ ನಂದು ಫೀಡ್ ಹಿಂಗಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ.
ಬೇರೆ ಏನೋ ಬರೋದಿಲ್ಲ, ಹಂಗ ಏನ್ ಟ್ರೆಂಡ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ ಇತ್ತೀಚೆಗೆ, ಹಂಗಾಗ್ಬಿಡಿದೆ. ಬಟ್ ಮೇಕಪ್ ಟ್ರೆಂಡ್ಸ್ ಗಳು ಗೊತ್ತಾಗುತ್ತೆ, ಏನಾದ್ರು ಬಂದ್ರೆ ಅದೆಲ್ಲ ಫೀಲ್ಡ್ ಬರ್ತಾ ಇರುತ್ತೆ. ಸ್ಟಾರ್ಟ್ ಮೇಕಪ್ ಕ್ಲಾಸಸ್. That's a very interesting and good question. Do you want to come to my class? Yeah, for sure. Really? If the price is reasonable, for sure I'll be there. What do you think is the reasonable price? Reasonable price means we have to something reasonable. We need ನೀವೇ ಹೇಳಿ ಎಷ್ಟು ಚಾರ್ಜ್ ಮಾಡ್ಬೋದು, ನಾನು ಧನುಶ್ರೀಯಾಗಿ. no, ನಿಮ್ಮ ಒಂದು ಟ್ಯಾಲೆಂಟ್ ನಿಮಗೆ ಗೊತ್ತಿರುತ್ತಲ್ಲ. You actually have a very good makeup skills. ನಾ ಹೇಳಿ, like I'm trying to understand here. ನನಗೆ ನೆಕ್ಸ್ಟ್ if I'm announcing my self grooming classes or something, ನಂಗೆ ಗೊತ್ತಾಗುತ್ತೆ ಎಷ್ಟು ಕೇಳ್ಬೋದು ಅಂತ ಹೇಳ್ಬಿಟ್ಟು. ಹೇಳಿ, ಪರವಾಗಿಲ್ಲ, ಎದ್ರುಕೋಬೇಡಿ, ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. Like 60K. Self grooming classes I'm talking. I'm not talking about professional makeup classes. Okay, Self grooming is like, see, ಎಷ್ಟೋ ಜನ ಹೆಣ್ಮಕ್ಳಿಗೆ ಬೇಸಿಕ್ ಡೇ ಟು ಡೇ ಹೇಗೆ ಕ್ಯಾರಿ ಮಾಡೋದು, ಅಥವಾ ಒನ್ಸ್ ಇನ್ ಅವಲ್ ಏನೋ ಫೆಸ್ಟಿವಲ್ ಇರುತ್ತೆ. ಸಿ ಪ್ರೊಫೆಷನಲ್ ಮೇಕಪ್ ಇಟ್ಸ್ ಲೈಕ್ ನೀವೇನಾದ್ರೂ ಅದನ್ನ ಕೆರಿಯರ್ ಆಗಿ ತಗೋತೀರಾ ಅಂತಂದ್ರೆ ಅವಾಗ ಯು ಕ್ಯಾನ್ ಪೇ ಸೋ ಮಚ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕ್ಲಾಸಸ್ ಗೆಟಿಂಗ್ ಇಟ್. ಅವಾಗ ಅದು ಯೂಸ್ಫುಲ್ ಆಗುತ್ತೆ. ಬೇಸಿಕ್ ಡೇ ಟು ಡೇ ಲೈಫ್ ಅಲ್ಲಿ ಐ ವಿಲ್ ಟೀಚ್ ಮೋರ್ ದೆನ್ ವಾಟ್ ಐಮ್ ಸಪೋಸ್ ಟು ಟೀಚ್. ಇಟ್ಸ್ ನಾಟ್ ಲೈಕ್, ಬಿಕಾಸ್ ಮೇಕಪ್ ಅನ್ನೋದು ನಂಗೆ ತುಂಬಾ ಇಷ್ಟ. ಅಂಡ್ ಏನೋ ಒಂದ್ ಇಷ್ಟ ಇದ್ದಾಗ ನಾನು ಫ್ರೀ ಆಗ್ಬೇಕಾದ್ರೂ ಕಲಿಸ್ಬೋದು, ಅದು ಬೇರೆ ವಿಷಯ. ಸೊ ವಾಟ್ ಐಮ್ ಆಸ್ಕಿಂಗ್ ಇಸ್ ಲೈಕ್ ಬೇಸಿಕ್, ಲೆಟ್ಸ್ ಜಸ್ಟ್ ಸ್ಕಿನ್ ಕೇರ್ ಅಂಡ್ ಬೇಸಿಕ್ ಒಂದ್ ಫುಲ್ ಫೇಸ್ ಮೇಕಪ್ ಯಾವ ತರ ಮಾಡೋದು. ಲೆಟ್ಸ್ ಜಸ್ಟ್ ಒಂದು 3 ಲುಕ್ಸ್ ದಟ್ ಐಮ್ ಟೀಚಿಂಗ್. ಒಂದು ಫೆಸ್ಟಿವಲ್ ಲುಕ್ ಅನ್ಕೊಳ್ಳಿ, ಒಂದು ಸ್ಮೋಕಿ ಐಸ್ ಅನ್ಕೊಳ್ಳಿ, ಒಂದು ಬೇಸಿಕ್ ಡೈಲಿ ಮೇಕಪ್ ಅನ್ಕೊಳ್ಳಿ. ಡಿಫ್ರೆಂಟ್ ಟೆಕ್ನಿಕ್ಸ್. ಒಂದ್ ಮೇಕಪ್ ಮಾಡ್ಬೇಕಾದ್ರೆ ಎಲ್ಲ ತರ ಟೆಕ್ನಿಕ್ಸ್ ಹೆಂಗ್ ಗೊತ್ತಿದೆ ಅನ್ಕೊಳ್ಳಿ. ಸೊ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ಬೋದು ನಿಮ್ ಪ್ರಕಾರ? Like one day class, right? One day 1 or 2 days. 1 or 2 days ಅನ್ಕೊಳ್ಳಿ. For that you can charge around 25K. Really? Yeah. ಗೈಸ್, ನೀವು ಬರ್ತೀರಾ 25K ಎಲ್ಲ ಪೇ ಮಾಡಿ? I'll go. ಸ್ಟೂಡೆಂಟ್ ಅಂತ ಹೇಳ್ತಿದ್ರು, ಇವಾಗ 25,000 ಅಂತವ್ರೆ. I'll ask my parents. ಓ, ನೈಸ್. ಇನ್ ದಟ್ ಕೇಸ್ ಮೇ ಬಿ ಐ ಕ್ಯಾನ್ ಗಿವ್ one-on-one sessions. That is correct. ಐ ಥಿಂಕ್ ಸಿ ಯಾರೊಬ್ರು ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ತಿರಲ್ಲ ಅಂತಂದ್ರೆ ಇಟ್ಸ್ ಬೆಟರ್ ಟು ಗಿವ್ ದೆಮ್ one-on-one session, ಐ ಫೀಲ್. ಅಲ್ವಾ? That is nice. ಅವಾಗ ನಿಮ್ಗೂ ಖುಷಿ ಆಗುತ್ತೆ, ಫುಲ್ ಅಟೆನ್ಷನ್ ಸಿಕ್ತು ಅಂತ. ಸ್ಕ್ರೀನ್ ಶಾಟ್ಸ್ ಗಳು ತಗೋತಿರಲ್ವಾ ನಿಮ್ ಫೋನಲ್ಲಿ? Yeah. Can I see the last screenshot that you have taken? I don't know what I took. ತೋರಿಸಿ, ಪರವಾಗಿಲ್ಲ, ಇಟ್ಸ್ ಓಕೆ. Should I help you? Yeah. ನೋಡ್ಬೋದಾ? Yeah, you can. ಒಂದ್ ನಿಮಿಷ, ಸ್ಕ್ರೀನ್ ಶಾಟ್ಸ್ಗೆ ಹೋಗ್ಬಿಡೋಣ. ಸ್ಕ್ರೀನ್ ಶಾಟ್ಸ್ ಅಂತ ಹೋಗ್ಬಿಡುತ್ತಲ್ಲ. Yeah. ಯಾವ? Which name? Oh, like that's my sister. Don't show. Okay, so guys, last screenshot ಬಂದ್ಬಿಟ್ಟು ಇವ್ರದ್ದು ಸಿಸ್ಟರ್ದು ತಗೊಂಡಿದ್ದಾರೆ. Can I ask why did you take a screenshot of your sister? Because I need to send to my mom. Mommy can take it. ಏಕೆ? Because my mom is not following her, so I want. ಫಾಲೋ ಮಾಡ್ಬೋದು ತಾನೆ, ಅದ್ರಲ್ಲೇನು? ಓಕೆ, She is not in Instagram. ಓಕೆ, ಹಂಗೆ WhatsApp ಕಳ್ಸಿ. ಇಲ್ಲಿ ಹೋಗಿದ್ದಾಳೆ, ಈ ಬಟ್ಟೆ ಹಾಕೊಂಡಿದ್ದಾಳೆ, ನೋಡಮ್ಮ ಇವಳಿಗೆ ಹಿಂಗ್ ಬಿಡ್ತೀಯ, ನನಗ್ ಬಿಡಲ್ಲ. Literally, yeah. ನನಗೂ ನಮ್ಮ ಮಮ್ಮಿಗೆ ಅದೇ ಫೈಟ್ ಆಗುತ್ತೆ. ಓ ಮೈ ಗಾಡ್. This is my friend's marriage. I'm sorry, That's okay. I have a very bad habit of scrolling, guys, because ನಾವು ಕಾಂಟೆಂಟ್ ನ ಕೆಲಸ ಚೆಕ್ ಮಾಡಕ್ಕೆ ಅಂತ ನೋಡ್ತಾ ಇರ್ತೀವಲ್ಲ, ಒಂದೊಂದ್ಸಲ 2 ಗಂಟೆ 3 ಗಂಟೆ ಹೋಗ್ಬಿಟ್ಟಿರುತ್ತೆ, ಗೊತ್ತಾಗೋದಿಲ್ಲ. ಆಮೇಲೆ I had these things to do ಅಂತೆಲ್ಲ ಆಮೇಲೆ ರಿಯಲೈಸ್ ಆಗುತ್ತೆ. Like you have 2 siblings or one? Yeah, one. My younger brother. Oh, that girl? Cousin? Yeah, she's my cousin. I thought whole sister. ಅಯ್ಯಪ್ಪ. No, she's my cousin. Dad. ತೋರಿಸ್ತಿದೆ. No. Actually, she will watch your vlogs. Yeah. Yeah. No. Want all the attention for yourself today. Yes. Okay. Very much watch. If your life was a movie, Yeah. ಆ ಮೂವಿ ಟೈಟಲ್ ಏನಾಗಿರುತ್ತೆ? If my. ChatGPT ಹೆಲ್ಪ್ ಇರ್ಬೇಕು. You're teasing me. You can tease me too, I won't mind. Self is a perfect woman. I want to be. Perfect. Yeah. Perfect. Yes. Perfect is the word. But perfect is a delusion. Perfect. Even I'm a perfectionist. Yeah. ನಾನು ಪ್ರತಿ ಸಲ ನಾವು ವಿಡಿಯೋ ಹಾಕ್ಬೇಕಾದ್ರೆ half of the time I don't post content because ಚೂರ್ ಆಚೆ ಆದ್ರೂ I just feel like it's not worth posting. Yeah. Perfect in the sense like ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು. It's not possible. Let me tell you that. It's not possible, but that's a good way to go ahead with things. Yeah. But perfectionist problem ಏನ್ ಗೊತ್ತಾ?
we delay so much, we overthink on things so Yeah, much, it's and very we don't put in the work. Yeah. ನಮ್ ತಲೆಯಲ್ಲಿ what- ಅರ್ಧ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು. Yeah. So ಹಾಗಾಗಿ That's what I'm doing right now. try to do things messy. Trust me. Okay, so what is the most delusional thing you have convinced yourself of? Give an example. Yeah. It's like I think that I can be a billionaire, I can have a Rolls Royce. Yeah. That is my delusions, and I feel like it's gonna come true someday. I want to become a rich person. Like ಏನೇ ನೋಡಿದ್ರು ತಗೋಬೇಕು. Have you got this idea? I want to become a content creation. It's not about becoming, I'll tell you, Vandana. Yeah. So ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅನ್ನೋದೇನು ಇರ್ಲಿಲ್ಲ ನನಗೆ, ಬಟ್ ಇಟ್ಸ್ ಲೈಕ್ ಐ ಯೂಸ್ ಟು ಎಂಜಾಯ್ ಇಟ್. ಐ ಜಸ್ಟ್ ಯೂಸ್ ಟು ಫೀಲ್ ನೈಸ್ ಅಬೌಟ್ ಮೈ ಸೆಲ್ಫ್. ನನ್ನ ವಿಡಿಯೋದಲ್ಲಿ ನೋಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿದೆ. ಇಟ್ಸ್ ಅಬೌಟ್ ಸಿ ಯು ಲವ್ ಮೇಕಪ್, ಅದೇ ತರ ಸಿ ನನಗೂ ಮೇಕಪ್ ಅಂದ್ರೆ ತುಂಬಾ ಇಷ್ಟ ಇತ್ತು. Okay. ಹಾಗಾಗಿ ದಟ್ ಮೇಕ್ಸ್ ಯು ಫೀಲ್ ನೈಸ್, Yes, that's very true. and that's all. It was just an entertainment for me. Yeah. Career ಎಲ್ಲ I never thought this would happen. I used to do it very passionately. See, unexpected things is going to be happen very soon. Side by side you do everything that you like. You do what you don't like also, you do what you like also. Yeah. Everything will work out better than what you thought it will work out as. Yeah. Trust me. ಅನ್ಸುತ್ತೆ ನಮ್ಮ ಮಮ್ಮಿಗೆ ನಾನು ಇದೇ ತರ ಮಾಡಿಸ್ಬೇಕು ವರ್ಕ್ ಹೋದ್ಮೇಲೆ ಅಂತ. ದಟ್ಸ್ ವೆರಿ ನೈಸ್ ಆಕ್ಚುಲಿ. ಪೇರೆಂಟ್ಸ್ ನ ಖುಷಿ ಪಡಿಸೋದೇ ಅಲ್ವಾ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲೂ ಇದಾವೆ. ಎಲ್ಲ ಮಕ್ಕಳಲ್ಲಿ ಅದರಲ್ಲಿ ಹೆಣ್ಮಕ್ಳು ಸ್ವಲ್ಪ ಜನ ಯಾ ತಾಯಿಗೆ ಹಿಂಗೆ ಮಾಡಿಸ್ಬೇಕು ಅನ್ನೋ ಭಾರಿ ಇರುತ್ತೆ. ಶಿ ಟುಕ್ ವೆರಿ ಇನಿಷಿಯೇಟಿವ್. ಗಂಡ್ಮಕ್ಳ ಕಡಿಮೆ, ಹೆಣ್ಮಕ್ಳಲ್ಲಿ ಅದು ಜಾಸ್ತಿ ಇರುತ್ತೆ. ಹೌದೌದು. ಅದಕ್ಕೆ ನಮಗೆ ಜಾಸ್ತಿ ಹೆಣ್ಮಕ್ಳ ಇಷ್ಟ. ಏನಾಯ್ತು ಸೀರೆ? ಏನಾಯ್ತು ಅಷ್ಟೊಂದು ಗಲೀಜ್ ಮಾಡ್ಕೊಂಡಿದ್ರ? ಪೆನ್ ಹಿಡ್ಕೊಂಡಿದ್ರ ಕೈಲಿ? ವಾವ್. ಯಾವತ್ತ ಪೆನ್ ಹಿಡ್ಕೊಂಡಿದ್ನೇನ ಹಂಗ ಅನ್ಬಿಟ್ಟಿನಿ. ಡ್ರೈ ಕ್ಲೀನಿಂಗ್ ಕೊಡ್ರಿ. ವಾಶ್ ಮಾಡಿದ್ರು ಹೋಗಲ್ಲ. ಬಿಡಿ ನಂಗೆ 2 ದಿನ ಊಟ ಯಾರಿಗಾರ ಕೊಡ್ತೀನಿ. ಸಮಸ್ಯೆ ಆಗುತ್ತೆ. This I bought it for my video, okay? Okay. ಒಂದ್ಸಲ after that my mom started using it. ನನ್ನ ಲೈಫಲ್ಲೇ ನನ್ನ ನೇಲ್ಸ್ ಸೆಕೆಂಡ್ ಇವರೇ ಮಾಡಿದ್ದು. ಸೆಕೆಂಡ್ ನೇಲ್ಸ್ that I got, he was the one to do it. ಹಾ, ತುಂಬಾ ಚೆನ್ನಾಗಿ ಮಾಡಿರೋದು. That's nice. हम तारीफ कर रहे थे. ಇದೆ अच्छा लग रहा है क्या? ಪ್ರೊಫೆಷನಲ್ ಆಗಿ ಮಾಡ್ಬೇಕು. ಎಲ್ಲರೂ ಮಾಡ್ತಾರೆ. ಹೌದಾ ಆಂಟಿ? ಪ್ರೊಫೆಷನಲ್ ಆಗಿ That's very ಮಾಡಲ್ಲ. good. Yeah. I like people who have work ethic. Because ನಾನು ಕೆಲಸ ಮಾಡ್ಬೇಕಾದ್ರೆ ಬೇರೆಯವರ ವರ್ಕ್ I put my heart into it and I've done my job. So when I see people like that I'm like, yeah, nail bed short ಇದ್ದಾಗ ಎಲ್ಲರೂ ಒಂಚೂರು ತಗೊಳಿದ್ರು ಏಟ್ ಆಗಿ ಏನಾಗುತ್ತೆ? ಇದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪ ಅದು ಗ್ರೋ ಆದ್ಮೇಲೆ ಬೇಕಂದ್ರೆ ಯು ಕ್ಯಾನ್ ಡೂ ಲೆಂತ್. ಓಕೆ ಓಕೆ ಶೋರ್. ಅದಕ್ಕೆ ನೋಡಿ ನಾನು ಶಾರ್ಟ್ ಮಾಡ್ತೀನಿ. 15 days में इसको रिपिंग करना होगा. ಓಕೆ. नहीं करेंगे ಅಂಡ್ ಇನ್ನೊಂದ್ ಏನಂತಂದ್ರೆ ಅದೇ ತುಂಬಾ ಲಾಂಗ್ ಕೂಡ ಬರಲ್ಲ. ಜಾಸ್ತಿ ಟಚ್ ಆಗಿ ನಿಂಗೂ ಏಟ್ ಆಗಿ ಅಭ್ಯಾಸ ಇರಲ್ವಲ್ಲ ಲೆಂತ್ ಇಂದು. ಯಾ ಯಾ. ಸೊ ಹಾಗಾಗಿ ನಾನು ಆ ತರ I have ಮಾಡ್ಕೊಂಡಿದ್ದೆ. one question that ಹೇಗ್ ಲೆನ್ಸ್ ಹಾಕೊಳ್ತೀರಾ ನೀವು? I mean like if you are I take it out like this. Do you want me to show you right now? I'm scared. See, ಲಿಟ್ರಲಿ ನನಗೆ ಲೆನ್ಸ್ ಹಾಕೊಳಕ್ ಆಗಲ್ಲ. ತೆಗಿಯೋದಕ್ಕೂ ಐ ವಾಸ್ ವರಿಡ್. ಇವಾಗ್ಲೂ ಹಾಕಿದ್ದೀನಿ ಲೆನ್ಸ್. ಹೇಗೆ ತೆಗಿಯೋದು ಅಂತ ಇದು. this is the first time you're wearing. No, this is something I used to wear regularly. Yeah, frequently I used to use. It's easy only. It's not. It's just that ಏನಕ್ಕೂ ಭಯ ಪಡವಲ್ಲ ಅಷ್ಟೇ. Last time we talked, you had nothing to say. You chose to walk, give what we had away. I hope you get what you're looking for. But babe, with me, you close the door on everything we could have been. Don't go thinking we could be friends. No, you can't bring us back from the dead. 'Cause when you know, and when you don't, when it ends, it ends. You liked it? Yes, very much. Full obsessed ಅಲ್ಲ? Yes, ಇನ್ನು ಡೈಲಿ ನೇಲ್ಸ್ ನೋಡ್ಕೊಂಡು ಕೂರೋದು. ಎವ್ರಿ ಮಂತ್ ಮಾಡ್ಸೋಣ ಅಂತ ಡಿಸೈಡ್ ಆಗಿದೆ. It makes you feel very confident, no? Last time we talked, you had nothing to say. ಫುಲ್ ಅದ್ರದ್ದು ಫೋಟೋ ಶೂಟ್ ಎಲ್ಲ ಮಾಡ್ತಾರೆ ಈಗ. ಅಂಡ್ ಆಕ್ಚುಲಿ ಅಲೆಕ್ಸ್ ನಮ್ ವಿಡಿಯೋ ಮಾಡ್ತಾ ಇರೋದು. ಅಲೆಕ್ಸ್ ಹೆಂಗ್ ಅನಿಸ್ತದೆ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು? ಚೆನ್ನಾಗಿ ಅನಿಸ್ತಾ. ಹೌದಾ? ಡಿಫ್ರೆಂಟ್ ಯಾಕೆ ಸೈಲೆಂಟ್ ಆಗಿದ್ದೀರಾ? ಸೈಲೆಂಟಾ ನೀವು ಜನರಲ್ಲಿ? Chose to walk, give what we had away. I hope you get what you're looking for. But babe, with me, you close the door on everything we could have been. ಗೈಸ್ ಇವಾಗ ಫೈನಲಿ ನೇಲ್ಸ್ ಮಾಡ್ಸಾಯ್ತು. ಇವಾಗ ಆಲ್ಮೋಸ್ಟ್ 4 o'clock ಆಗೋಯ್ತು ಗೈಸ್. ಆಕ್ಚುಲಿ ನಾವು ಬಂದಿದ್ದೆ ಅರೌಂಡ್
12:30 ಹಂಗೇನೋ. ಸೊ ಹಾಗಾಗಿ ಇವಾಗ ಊಟ ಮಾಡೋಣ ಅಂತ ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ. ಸೊ ಅವ್ರದ್ದು ನೇಲ್ಸ್ ಹೋಗಿಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇನ್ನೊಂದ್ಸಲ ತೋರಿಸ್ಬಿಡಿ. ನಾರ್ಮಲ್ ತೋರಿಸಿ ಪರವಾಗಿಲ್ಲ. ಯು ಹ್ಯಾಪಿ ನೋ? ಪಕ್ಕಾ? Very happy, yes. ಪಕ್ಕಾ? Yes. ಸೊ ಲೆಟ್ಸ್ ಗೋ ಅಪ್ ಗೈಸ್. ಯಾ, ನನ್ಗೇನ್ ಗೊತ್ತಾ, ಅವ್ರು ಖುಷಿ ಆದ್ರೆ ನನ್ಗೂ ಖುಷಿನೇ. Could have been. Don't go thinking we could be friends. No, you can't bring us back from the day. 'Cause when you know, and when you don't, when it ends, it ends. ಗೈಸ್, ನಾವು ಇವತ್ತು ಬರಿಟೋ ರೈಸ್ ತಿನ್ನಕ್ಕೆ ಬಂದ್ಬಿಟ್ವಿ. ಸೊ ಯಾವಾಗ್ಲೂ ಅವ್ರು ನನ್ನ ವಿಡಿಯೋದಲ್ಲಿ ನೋಡ್ತಿದ್ರು, ಟ್ರೈ ಮಾಡಲಿಲ್ವಂತೆ. ಸೊ ಬರಿಟೋದ ತಿನ್ನೋಣ ಅಂದ್ರು. ಇಟ್ಸ್ ಆಕ್ಚುಲಿ ಪನ್ನೀರ್ ಬೌಲ್ ಅಂತ ಹೇಳ್ಬೇಕು, ಬರಿಟೋ ಅಂತ ಹೇಳೋದು ಬೇರೆ ಕೊಡ್ತಾರೆ. ಲಾಸ್ಟ್ ಟೈಮ್ ಮೈ ಮಾಮ್ ಮೇಡ್ ದಟ್ ಮಿಸ್. ಇವಾಗ ಲೆಟ್ಸ್ ಸಿ. ಇಷ್ಟೆಷ್ಟು ಇರೋದು, ಇಷ್ಟೆಷ್ಟು. ಸೊ ಗೈಸ್, ಆಕ್ಚುಲಿ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ಸೊ ಐ ಜಸ್ಟ್ ಆಸ್ಕ್ ಯಾವ ತರ ಹುಡುಗ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಶೈ, ಮಾತೇ ಇಲ್ಲ, ಫುಲ್ ಶೈ ಆಗ್ಬಿಟ್ರು. ಅಟ್ಲೀಸ್ಟ್ ಈ ವಿಡಿಯೋ ಇಂದಾದ್ರೂ ಆಂಟಿ ಗೊತ್ತಾಗುತ್ತೆ ಯಾವ ತರ ಹುಡುಗ ಹುಡುಕ್ಬೇಕು ಅಂತ. ಇಟ್ಸ್ ಓಕೆ. ಲಾಯಲ್ ಆಗಿರ್ಬೇಕು ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಏನೇ ಒಂದ್ ವರ್ಕ್ ಮಾಡಿದ್ರು ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ಬೇಕು ಅಂಡ್ ಚೆನ್ನಾಗಿರ್ಬೇಕು. ಅಷ್ಟೇ. ಯಾ, ಸಿಂಪಲ್. If you like someone very simple or fashionable, simple. There's a lot common in this. So food ಹೆಂಗ ಅನಿಸ್ತಿದೆ? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್ ನಾನು ಟ್ರೈಯಿಂಗ್ ಬರಿಟೋ ರೈಸ್. ಖಾರ ಇಲ್ಲ ತಾನೆ? ನೋ ನೋ. ಶಿ ವಾಸ್ ವೆರಿ ಸ್ಪೆಸಿಫಿಕ್. ಖಾರ ಇಲ್ಲ ಇದ್ರೆ ಏನೋ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಬೀಯಿಂಗ್ ಅ ನಾನ್ ವೆಜಿಟೇರಿಯನ್ ದಟ್ಸ್ ವೆರಿ ವಿಯರ್ಡ್. ನಾನ್ ವೆಜ್ ತಿನ್ನೋರೆಲ್ಲ ಸ್ವಲ್ಪ ಖಾರ ತಿಂತಾರಲ್ವಾ? ಯಾ, ಬಟ್ I have a gastric problem, right? Some health issues. ಒಂದನ ಅವ್ರು ಬೋಬಟಿ ಯಾವಾಗಲೂ ಟ್ರೈ ಮಾಡಿದಾರ ಅಂತ ಕೇಳಿದೆ. ಟ್ರೈ ಮಾಡಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ಈ ಶಾಪಲ್ಲಿ ಕ್ಯಾಪಚಿನೋ ಟ್ಯಾಪಿಯೋಕಾ ಅಂತ ಹೇಳ್ಬಿಟ್ಟು ಒಂದು ಡ್ರಿಂಕ್ ಇದೆ, ಅದು ನನ್ನ ಫೇವ್ರೇಟ್ ಇತ್ತು. ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳ್ತಾ ಇದ್ದೆ ಯಾವ್ದಿದೆ ಏನು ಇವಾಗ ಅಂತ ಹೇಳಿ. ಸೊ ಗೈಸ್, ವಂದನಾ ಇಲ್ಲಿ ತನಕ ಮಸಾಜ್ ಚೇರ್ನ ಯಾವತ್ತೂ ಟ್ರೈ ಮಾಡಿಲ್ವಂತೆ, ಅದಕ್ಕೆ ಇವತ್ತು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ಗೂ ಐ ಥಾಟ್ ಐ ಆಲ್ಸೋ ಟೇಕ್ ಅ ಲಿಟಲ್ ಬಿಟ್ ಆಫ್ ಫ್ರೀನೆಸ್, ಸ್ವಲ್ಪ ಹುಷಾರಿಲ್ಲ ನಂಗೆ ಫೀಲ್ ಆಗ್ತಿದಲ್ಲ, ಹಾಗಾಗಿ ಈಗ ಲೆಟ್ಸ್ ಗೋ ಫಾರ್ ದಟ್. It's always the first time for everything. Next you take your mom for this. Sure. ಗೈಸ್, ನಮ್ಮ ಅಲೆಕ್ಸ್ನು ಕೂಡ ಇಲ್ಲಿ ಮಲಗಿಸ್ಬಿಟ್ಟಿದೀವಿ. ಬೇಡ ಬೇಡ ಅಂತಿದ್ದ, ಬಟ್ ಮಲ್ಕೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಲಗಿಸ್ತೀವಿ. ಅವ್ರು ಏನೋ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ಸಬ್ಸ್ಕ್ರೈಬರ್ ನನಗೆ ಅಂತ ಚಾಕ್ಲೇಟ್ ತಂದಿದ್ದಾರೆ. ಗೈಸ್, ಫೈನಲಿ ನಮ್ಮ ಡೇ ಆಲ್ಮೋಸ್ಟ್ ಎಂಡ್ ಆಯ್ತು ಅಂಡ್ ವಂದನಾ ಅವರ ಮೀಲ್ಸ್ ಕೂಡ ಆಯ್ತು. ಸೊ ಹೇಗೆ ಅನಿಸ್ತಿದೆ ವಂದನಾ ನಿಮಗೆ? ಹೌ ವಾಸ್ ಯುವರ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಫ್ ಮೀಟಿಂಗ್ ಮೀ? ಹೇಗೆ ಅನ್ಸಿತ್ತು? ಏನ್ ಅಂದ್ಕೊಂಡು ಬಂದಿದ್ರಿ? ಏನಾಯ್ತು? Firstly, I want to thank Dhanushri because I got this beautiful opportunity. I am the lucky person, I can say that. And once I met her, she was so sweet. Actually, ನಾನು ಫೋನಲ್ಲಿ ನೋಡಿ ಅನ್ಕೊಂಡಿದ್ದೆ ಬೇರೆ, ಬಟ್ ರಿಯಲ್ ಆಗಿ ಶಿ ಇಸ್ ವೆರಿ ಸ್ವೀಟ್ ಆ್ಯಂಡ್ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ವಿಚ್ ಈಸ್ ವೆರಿ ಸ್ವೀಟ್ ಆಫ್ ಹರ್. ಆ್ಯಂಡ್ ನೇಲ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಾಸ್ ಫೆಲ್ ಲವ್ ವಿತ್ ಮೈ ನೈಲ್ಸ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ದೆನ್ ವರ್ಕ್ ಮಾಡಿಕೊಟ್ಟಿರೋರು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಶಿ ಇಸ್ ವೆರಿ ಇಸ್ ಲೈಕ್ ಮ್ಯಾಮ್ ಕೈ ಕೊಡಿ, ಕೈ ಇಲ್ಲಿಡಿ. ಯಾ, ಬಿಕಾಸ್ ನಾವು ಮಾತಾಡಿದ್ರಲ್ಲ ಅಷ್ಟು ಇನ್ವಾಲ್ವ್ ಆಗಿದ್ವಿ, ಬಟ್ ಈಸ್ ಲೈಕ್ ಸೋ ಇಂಟು ವರ್ಕ್. ಯಾ, ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಸ್, ಇಟ್ ವಾಸ್ ಸೋ ನೈಸ್. ನನಗೂ ತುಂಬಾ ಚೆನ್ನಾಗಿ ಅನಿಸ್ತು. ಬಿಕಾಸ್ ಲಾಸ್ಟ್ ಟೈಮ್ ಐ ಥಿಂಕ್ ಇಟ್ಸ್ ಬಿನ್ 1 year ನಾನು ಯಾರು ನನ್ನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿರಲಿಲ್ಲ. ಸೊ ನನ್ನ ಬರ್ಡೇ ಟೈಮಲ್ಲಿ ಐ ಪ್ಲಾನ್, ಬಟ್ ಆಗಲಿಲ್ಲ ಮೀಟ್ ಮಾಡೋದಕ್ಕೆ. ಸೊ ದಟ್ಸ್ ವೈ I thought that I'll do something like this for my subscriber. I hope you're happy with the nails. Yes, very happy. Yeah, I hope you had a good day. Yes, very good. That's most of it, guys, and I hope you guys enjoyed this video. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video. Bye. Last time we talked, you had nothing to say. You chose to walk, give